ಕುಮಾರವ್ಯಾಸ ಭಾರತದ ಆದಿಪರ್ವದ 2ನೇ ಸಂಧಿಯ 9ನೇ ಹಾಗೂ 10ನೇ ಕವನ. ವಿತತ ಪುಸ್ತಕವನ್ನು ಸುಗಂಧಾಕ್ಷತೆಯೊಳಾರ್ಜಿಸಿ ಸೋಮ ಸೂರ್ಯ ಕ್ಷಿತ ಜಲಾನಳ ವಾಯು ಗಗನಾದಿಗಳಿಗೆ ಅಭಿನಮಿಸಿ ಶತಮ ಕಾದಿ ಸಮಸ್ತ ದೇವ ಪ್ರತತಿಗರಿಗೆ ಸರೋಜಾಭವ ಪಶುಪತಿಗಳಿಗೆ ಕೈ ಮುಗಿದು ವಿಮಲ ಜ್ಞಾನ ಮುದ್ರೆಯಲ್ಲಿ ಅಂದರೆ ವೈಶಂಪಾಯನ ಮಹರ್ಷಿಯ ಮಹತ್ತಾದ ಭಾರತ ಗ್ರಂಥವನ್ನು ಉತ್ತಮ ಗಂಧಾಕ್ಷತೆಗಳಿಂದ ಪೂಜಿಸಿ ಬಳಿಕ ಸೂರ್ಯಚಂದ್ರರಿಗೆ ನಮಸ್ಕರಿಸಿ ನೀರು ಅಗ್ನಿ ವಾಯು ಆಕಾಶಗಳೆಂಬ ಪಂಚಮಭೂತಗಳಿಗೆ ನಮಸ್ಕರಿಸಿದನು. ಇಂದ್ರನೇ ಮೊದಲಾದ ಸಮಸ್ತ ದೇವತೆಗಳಿಗೂ ಬ್ರಹ್ಮ ಶಿವರಿಗೂ ನಮಸ್ಕರಿಸಿ ಜ್ಞಾನ ಮುದ್ರೆಯನ್ನು ಧರಿಸಿದನು ಎಂದು ಅರ್ಥ. ಮತ್ತೊಂದು ಕವನ 10ನೇ ಕವನ. ಮನದೊಳಾದ್ಯಂ ಪುರುಷಂ ಮೀಶಾನನು ಪುರೋಹಿತನ ಪುರುಷ್ಟುತ ನನಗನೇಕಾಕ್ಷರ ಪರಬ್ರಹ್ಮನ ಸನಾತನನ ಧನುಜ ರಿಪು ಸುವ್ಯಕ್ತ ನವ್ಯಕ್ತನನ್ನು ಸದ್ರೂಪ ನವ್ಯ ನೆನಪಿ ವಿಷ್ಣುವ ನೆನೆದು ಮುನಿ ವಿಸ್ತರಿಸಿದನು ಕಥೆಯನು. ಅಂದರೆ ಬಳಿಕ ತನ್ನ ಮನಸ್ಸಿನಲ್ಲಿ ಮೊದಲಿನವನು ಪುರುಷನು, ಈಶಾನನು, ಇಂದ್ರನು, ಸುತ್ತಿಸಲ್ಪಟ್ಟ ಪುರುಷನು, ಪಾಪರಹಿತನು, ಓಂಕಾರ ವಾಚ್ಯವಾದ ಸನಾತನನು, ಪರಬ್ರಹ್ಮನು, ಚೆನ್ನಾಗಿ ಕಾಣಿಸುವವನು, ಕಾಣಿಸದಿರುವವನು, ಇರುವಿಕೆ ಇಲ್ಲದಿರುವಿಕೆ ಆಗಿರುವವನು, ನಾಶರಹಿತನೂ ಆದ ವಿಷ್ಣುವನ್ನು ನೆನೆದು ಮಹಾಭಾರತದ ಕಥೆಯನ್ನು ವಿಸ್ತಾರವಾಗಿ ಋಷಿಮುನಿಗಳಿಗೆ ತಿಳಿಸುತ್ತಾನೆ. ಧನ್ಯವಾದಗಳು.